ಸೊ ಬಂದಾಗ್ಲಿಂದ ನಾನು ಬಹಳ ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಅಣ್ಣ ಅಣ್ಣ ಅಂತ. ಸೊ ಬೇರೆಯವರು ಕೂಡ ಇದೇ ತರ ಕನ್ಫ್ಯೂಸ್ ಆಗ್ತಾರೆ, ನಿಮ್ಮ ಅಣ್ಣಂದಿರು ಮತ್ತೆ ನೀವು ಮತ್ತೆ ನೀವು ಒಟ್ಟಿಗಿದ್ದಾಗ? ಸ್ವಲ್ಪ, ಯಾಕಂದರೆ ನನಗಿಂತ ಉದ್ದ ಇದ್ದಾರೆ ಇಬ್ಬರು, ಅದರಿಂದ ನನ್ನ ಅವರೇ ದೊಡ್ಡವರು ಅಂತ ಅಂದ್ಕೊಳ್ತಾರೆ. ಬಟ್ ನಾನು ದೊಡ್ಡವಳು ಅಂತ ಅಟ್ಲೀಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿದೆ. ಸೊ ನಯನ್ ಅವರು ನಿಮ್ಮ ಮನೆಯ ಹಿರಿಯಕ್ಕ. ಪ್ರೀತಮ್ ಅವರೇ, ಯೂಶಲಿ ತಾಯಿ ಬಿಟ್ಟರೆ ಅಕ್ಕ ಆದವರು ತಾಯಿಯ ಸ್ಥಾನವನ್ನು ತುಂಬ್ತಾರೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಯನ ಹಾಗೂ ನಿಮ್ಮ ಮಧ್ಯೆ ಇರುವಂತಹ ಯಾವ್ದಾದ್ರು ಒಂದು ಸ್ವೀಟ್ ಮೆಮೊರೀಸ್ನ ಹಂಚ್ಕೊಳ್ಬೋದಾ? ಸ್ಕೂಲಲ್ಲಿ ಶಿ ವಾಸ್ ಸ್ಕೂಲ್ ಲೀಡರ್ ಥರ ಇನ್ ಸ್ಪೋರ್ಟ್ಸ್, ಇನ್ ಲಾಟ್ ಆಫ್ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ಲಾಟ್ ಆಫ್ ಇನ್ಸ್ಪಿರೇಷನ್ ಅಲ್ಲಿಂದ ಬರ್ತಾ ಇತ್ತು. ಸೊ ವಿ ಆಲ್ಸೋ, ನಾನು ನಮ್ಮ ಅಣ್ಣ ವಿ ಟು ಟೇಕ್ ಪಾರ್ಟ್ ಇನ್ ಲಾಟ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇನ್ ಸ್ಕೂಲ್. ಆ್ಯಂಡ್ ಆಲ್ಸೋ ಕಾಲೇಜ್ ಡೇಸಲ್ಲಿ ಒನ್ಸ್ ಶಿ ಫಿನಿಶ್ 12th grade, ಆಮೇಲೆ ಶಿ herself got in, wrote the NLS National Law School exam ಬರ್ತಿ. She got into one of the prestigious law schools in India. So that was also one of the other inspirations. ಸೊ ಮನೆಯಲ್ಲಿ ಯಾವ ಥರ, ಮನೆಯಲ್ಲಿ ನಿಮಗೆಲ್ಲ ರೂಲ್ಡ್ ಮಾಡೋರಾ ತುಂಬ ನಯನ? ಇಲ್ಲ, ಶಿ ವಾಸ್ ವೆರಿ ಇಂಡಿಪೆಂಡೆಂಟ್. ಹಾಗೆ ಶಿ ಶು ನೆವರ್ ಲೈಕ್ ಡಾಮಿನೇಟರ್ಸ್ ಆ ಥರ ಏನೂ ಮಾಡ್ತಿರ್ಲಿಲ್ಲ. ಬಟ್ ಶಿ ವಾಸ್ ವೆರಿ ಫೋಕಸ್ ಇನ್ ವಾಟ್ ಎವರ್ ಶಿ ವಾಂಟ್ಸ್ ಟು ಡೂ. ಯೂಶಲಿ ಏನಂತ ಅಂದರೆ, ಹೆಣ್ಮಕ್ಳು ಆದ ತಕ್ಷಣ ನಿಮ್ಮ ಮನೆಯಲ್ಲೂ ಕೂಡ ಈ ಥರದೊಂದು ಮಾತು ಬಂದಿತ್ತು, ಅಮ್ಮನ ಕಡೆಯಿಂದ ಫಸ್ಟೇ ಹೆಣ್ಮಗು ಆಯಿತು ಅಂತೇಳಿ ಅಂತ ಕೇಳ್ಪಟ್ಟಿದ್ವಿ. ಅಂತಹ ಮಗಳು ಇವತ್ತು ಹೆಮ್ಮೆಯನ್ನೇ ತಂದುಕೊಟ್ಟಿದ್ದಾರೆ, ಇಡೀ ಕ್ಷೇತ್ರನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ. ಯಾಕೆಂದರೆ ಅವಳು ಯಾವಾಗಲೂ ಒಂದು ಪ್ರೋಗ್ರೆಸ್ಸಿವ್, ಅವಳದು ಯಾವುದೇ ಆ್ಯಕ್ಟಿವಿಟೀಸ್, ಸ್ಟಡಿಲಾಗ್ಬೋದು, ಬೇರೆ ಸ್ಪೋರ್ಟ್ಸ್ ಆಗ್ಬೋದು, ಬೇರೆ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವಳದು ಒಂಥರ ಔಟ್ಸ್ಟ್ಯಾಂಡಿಂಗ್.